ಫಸ್ಟು ಮಾಡಿದಾಗ ₹300 ಬಂಡವಾಳ. ಫಸ್ಟ್ ದಿನದ ವ್ಯಾಪಾರ ₹65. ಏನು ಶೆಲ್ಟ್ರ್ ಇಲ್ಲ, ಏನಿಲ್ಲ. ಫುಟ್ಪಾತ್ ಮೇಲೆ ನಾನು ನಮ್ಮ ತಾಯಿಯವ್ರು ನಿಂತ್ಕೊಂಡು, ನಮ್ಮ ತಂದೆಯವ್ರ ಅಂಗಡಿ ಒಳಗಡೆ ನಿಂತ್ಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡಿದ್ವಿ. ಸ್ವೀಟು, ಖಾರ ಎರಡೂ ಸೇರಿ ಒಂದು 45ರಿಂದ 50 ವೆರೈಟಿ ಸ್ವೀಟು ಖಾರ ಸಿಗುತ್ತೆ. ಓನರು ನಾನು ಹಿಂಗೆ ಇರ್ತೀನಿ ರೆಡಿಯಾಗಿ, ನಾಳೆ ದಿನ ಯಾರು ಕೆಲಸದವ್ರು ಬಂದಿಲ್ಲ ಅಂದರೆ ತೊಳೆಯೋಕ್ಕೂ ರೆಡಿ ಇರಬೇಕು, ವ್ಯಾಪಾರ ಮಾಡ್ಕೊಂಡು ಎಲ್ಲ ಮಾಡೋಕ್ಕೂ ರೆಡಿ ಇರಬೇಕು. ಅವಾಗ ಏನು ಅಂದರೆ 4,000 ವ್ಯಾಪಾರ ಮಾಡಿದಾಗ 3,000 ಲಾಭ ಆಯಿತು. ಇವಾಗ 40,000 ವ್ಯಾಪಾರ ಆದ್ರೂ 40, 20 ಎಷ್ಟು ವ್ಯಾಪಾರ ಆದ್ರೂ 8,000, 15,000 ಅಷ್ಟೇ. ಮಾರ್ಜಿನ್ ಕಮ್ಮಿ ಆಗಿದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸುಮಾರು 2018ರಲ್ಲಿ ಅಂದರೆ 6 ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು TV ಇಂಟರ್ವ್ಯೂನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಯನ್ನು ಕೇಳಿದಾಗ, ನೋಡಿ ನಿಮ್ಮ ಸ್ಟುಡಿಯೋದ ಎದುರುಗಡೆ ಒಬ್ಬ ವ್ಯಕ್ತಿ ಪಕೋಡೋನ ಮಾರಾಟ ಮಾಡಿ ದಿನಕ್ಕೆ ಒಂದು 200-300 ರೂಪಾಯಿನ ಸಂಪಾದನೆ ಮಾಡ್ತಾ ಇದ್ರೆ ಅದನ್ನು ನೀವು ನಿರುದ್ಯೋಗ ಅನ್ನುತ್ತೀರಾ, ಉದ್ಯೋಗ ಅನ್ನುತ್ತೀರಾ? ಅದು ಕೂಡ ಒಂದು ಉದ್ಯೋಗ ಅಲ್ವಾ, ಅದು ಕೂಡ ಒಂದು ಸಂಪಾದನೆ ಅಲ್ವಾ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದು ನಂತರ ದೇಶಾದ್ಯಂತ ಬಹಳಷ್ಟು ಚರ್ಚೆ ಆಯಿತು. ಸಂಸತ್ನಲ್ಲೂ ಕೂಡ ಅದರ ಬಗ್ಗೆ ಒಂದು ವಾದ ವಿವಾದಗಳು ನಡೀತು. ಆದರೆ ವೀಕ್ಷಕರೇ, ನೀವು ನೋಡಿ, ಪಕೋಡ ಬಜ್ಜಿ ಮಾರಾಟ ಮಾಡಿ ಕೂಡ ತಿಂಗಳಿಗೆ 6 ಲಕ್ಷಕ್ಕೂ ಹೆಚ್ಚು ಆದಾಯವನ್ನು ಗಳಿಸ್ಬೋದು ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆಯನ್ನು ನಾವು ಇವತ್ತು ನೋಡೋಣ. ಬೆಂಗಳೂರಿನ NR ಕಾಲೋನಿಯಲ್ಲಿರುವ ವಿನಾಯಕ ಬಜ್ಜಿ ಸೆಂಟರ್ನಲ್ಲಿ ನಾವು ಇವತ್ತು ಇದ್ದೀವಿ. ಈ ಬಜ್ಜಿ ಸೆಂಟರ್ನ ವಿಶೇಷತೆ ಏನಂತಂದರೆ, ಸುಮಾರು 20 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಂತಹ ಕುಟುಂಬ ಸುಮಾರು 15 ವರ್ಷಗಳ ಅಂತರದಲ್ಲಿ ಫುಟ್ಪಾತ್ನಲ್ಲಿ ಒಂದು ದಿವಸ ಬಜ್ಜಿ ವ್ಯಾಪಾರವನ್ನು ಶುರು ಮಾಡಿ ಇವತ್ತು ಪ್ರತಿ ದಿವಸ 20,000ಕ್ಕೂ ಹೆಚ್ಚು, ಅಂದರೆ ತಿಂಗಳಿಗೆ 6 ಲಕ್ಷಕ್ಕೂ ಹೆಚ್ಚು ಆದಾಯವನ್ನು ಗಳಿಸ್ತಾ ಇದೆ. ವೀಕ್ಷಕರೇ, ಯಾವುದೇ ಒಂದು IT ಕಂಪನಿಲೂ ಕೂಡ ಸಿಗದಂತಹ ವೇತನವನ್ನು ಈ ಕಂಪನಿಯ ಮಾಲೀಕರು ಆದಾಯದ ರೂಪದಲ್ಲಿ ಗಳಿಸ್ತಾ ಇರೋದು. ಹಾಗಾದರೆ ನಾನು IT ಕಂಪನಿಯನ್ನು, IT ಕೆಲಸವನ್ನು ದೂರ್ತಾ ಇಲ್ಲ. ಎಲ್ಲ ಕೆಲಸಗಳು ಕೂಡ ಅದರದ್ದೇ ಆದಂತಹ ಘನತೆ ಇದೆ. ಹಾಗಾದರೆ ಸಾಕಷ್ಟು ಮಂದಿ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ಇಂಜಿನಿಯರಿಂಗ್ ಓದಿಯೋ, ವೈದ್ಯಕೀಯ ಓದಿಯೋ ಜಾಬ್ ಸಿಗ್ತಾ ಇಲ್ಲ ಅಂತ ತಡ್ಕಾಡ್ತಾ ಇರುವಂಥ ಅನೇಕ ಮಂದಿಯನ್ನು ನಾವು ನೋಡ್ತೀವಿ, ಹತಾಶರಾಗ್ತಾರೆ. ಆದರೆ ಯಾವುದಕ್ಕೂ ಕೂಡ ಆಸ್ಪದವಿಲ್ಲ. ಜಗತ್ತಿನಲ್ಲಿ ಬದುಕಲಿಕ್ಕೆ 100 ದಾರಿಗಳಿದೆ. ಹಾಗೂ ಮನಸ್ಸು ಮಾಡಿ ದುಡಿದ್ರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ, ಒಂದು ವ್ಯಾಪಾರ ಶುರು ಮಾಡಿ, ಒಂದು ಪಕೋಡ ಬಜ್ಜಿ ಮಾರಾಟ ಮಾಡಿ ಕೂಡ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಅಂಥ ಉದಾಹರಣೆಯನ್ನು ವಿನಾಯಕ್ ಬಜ್ಜಿ ಸೆಂಟರ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ವಿನಾಯಕ್ ಬಜ್ಜಿ ಸೆಂಟರ್ನ ಮಾಲೀಕರಾದಂತಹ ವೆಂಕಟೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಜರ್ನಿ ಹೇಗಿತ್ತು, ಅವರು ಯಾವ ರೀತಿಯಲ್ಲಿ ಈ ಸೆಂಟರನ್ನು ಡೆವಲಪ್ ಮಾಡಿದ್ರು, ಯಾವ ಸ್ಥಿತಿಗೆ ಬಂದಿದ್ದಾರೆ, ಹಾಗೂ ಯಾವೆಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಈ ಯಶಸ್ಸನ್ನು ಸಾಧಿಸಿದ್ರು ಅಂತ ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಒಂದು ಬರಮಾಡ್ಕೊಳ್ಳೋಣ. ನಮಸ್ಕಾರ ವೆಂಕಟೇಶ್. ನಮಸ್ಕಾರ ಸರ್. ಸೊ ಅಂದಹಾಗೆ ವಿನಾಯಕ ಬಜ್ಜಿ ಸೆಂಟರ್ನ ಒಂದು ಕಳೆದ ಒಂದು 15-20 ವರ್ಷಗಳ ಒಂದು ಯಶೋಗಾಥೆ ಹೇಗಿತ್ತು, ತಾವು ಎಲ್ಲಿಂದ ಬೆಂಗಳೂರಿಗೆ ಬಂದ್ರಿ, ಹೇಗೆ ತಮ್ಮ ಫ್ಯಾಮಿಲಿ ಈ ವ್ಯಾಪಾರವನ್ನು ಶುರು ಮಾಡಿ ಇವತ್ತಿನ ಈ ಮಟ್ಟಕ್ಕೆ ಬೆಳೀತು ಅಂತ ನಮ್ಮ ಜೊತೆ ಶೇರ್ ಮಾಡ್ತೀರಾ ನಿಮ್ಮ ಅನುಭವಗಳನ್ನು ಅಂತ? ನಮಸ್ಕಾರ ಸರ್. ನನ್ನ ಹೆಸರು ವೆಂಕಟೇಶ್ ಅಂತ. ನಮ್ಮ ತಂದೆಯವರು ಅವ್ರಿಗೆ 12 ವರ್ಷ ಇರಬೇಕಾದ್ರೆ ಬೆಂಗಳೂರಿಗೆ ಬಂದಿದ್ದರು. ಬೆಂಗಳೂರಿಗೆ ಬಂದು ಅವ್ರ ಮಾವ ಅವ್ರದ್ದು ಹೋಟ್ಲಿತ್ತು, ಮಂಜುನಾಥ್ ಪ್ರಸಾದ್ ಅಂತ. ಆ ಹೋಟ್ಲಲ್ಲಿ ಅಡುಗೆ ಫಸ್ಟು ಕ್ಲೀನರಾಗಿ ಸೇರಿಕೊಂಡು, ಆಮೇಲೆ ಅಡುಗೆ ಭಟ್ರಾಗಿ ಸೇರಿಕೊಂಡು, ಆಮೇಲೆ ಒಂದು 25 ವರ್ಷ ಎಕ್ಸ್ಪೀರಿಯೆನ್ಸ್ ಅವ್ರದ್ದು ಕುಕ್ಕಿಂಗ್ ಫೀಲ್ಡಲ್ಲಿ. ಮೇಯ್ನ್ ಶೆಫಾಗಿ ಆ ಹೋಟ್ಲಲ್ಲಿ 25 ವರ್ಷ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ಅವ್ರದ್ದು ಆ ಹೋಟ್ಲು ಕ್ಲೋಸ್ ಆಗ್ತಾ ಬಂತು. ಅದಾದಮೇಲೆ ಏನು ಮಾಡೋದು ಅಂತ ಗೊತ್ತಾಗದೆ ಹಿಂಗೆ ಅಂಗಡಿ ಏನು ಮಾಡೋದು ಅಂತ ಹುಡುಕ್ತಿದ್ದಾಗ ಹನುಮನ್ ನಗರ್ ಮಾರುತಿ ರಾಮಾಂಜನೇಯ ದೇವಸ್ಥಾನದ ಹಿಂದೆಗಡೆ ಒಂದು ಚಿಕ್ಕದೊಂದು ಅಂಗಡಿ ಸಿಕ್ತು. 600 ರೂಪಾಯಿ ಬಾಡಿಗೆ ಅಂಗಡಿಗೆ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಬಜ್ಜಿ ಅಂಗಡಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಫಸ್ಟು ಬಜ್ಜಿ ಅಂಗಡಿ ಸ್ಟಾರ್ಟ್ ಮಾಡಿದ್ದು ನಾವು. ಫಸ್ಟು ಮಾಡಿದಾಗ ₹300 ಬಂಡವಾಳ. SLV ಹೋಟ್ಲಿದೆ, ರಾಮಕೃಷ್ಣ ಆಶ್ರಮ, ಮತ್ತು ಇಲ್ಲಿ ಕತ್ರಗುಪ್ಪೆಯಲ್ಲಿದ್ದಾರೆ ಅವರೀಗ, ವೆಂಕಟೇಶ್ ಭಟ್ರು ಅಂತ. ಅವರು ನಮಗೆ ಆ ಬಂಡವಾಳನ ಕೊಟ್ಟಿದ್ದು ಅವರೇ ಆ ಬಂಡವಾಳ ಕೊಟ್ಟು ನೀವು ಅಂಗಡಿ ಮಾಡಬೇಕು ಅಂತ ಅವ್ರು ನಮಗೊಂಥರ ದೇವ್ರಿದ್ದಂಗೆ. ಅವರು ಈ ಎಲ್ಲ ದೇವ್ರಿಗಿಂತ ದೊಡ್ಡವರು ಅವ್ರು ನಮಗೆ. ಅವರು ಒಂದು ಟ್ರೇನು ಅವರೇ ಕೊಟ್ಟು, ಇವಾಗಲೂ ಆ ಟ್ರೇ ನಮ್ಮ ಹತ್ರ ಇದೆ. ಅವರು ಟ್ರೇ ಎಲ್ಲ ಕೊಟ್ಟು ಫಸ್ಟು ಸ್ಟಾರ್ಟ್ ಮಾಡಿದಾಗ ₹65 ವ್ಯಾಪಾರ. ಫಸ್ಟ್ ದಿನದ ವ್ಯಾಪಾರ ₹65. ಏನು ಶೆಲ್ಟ್ರ್ ಇಲ್ಲ, ಏನಿಲ್ಲ. ಫುಟ್ಪಾತ್ ಮೇಲೆ ನಾನು ನಮ್ಮ ತಾಯಿಯವ್ರು ನಿಂತ್ಕೊಂಡು
ನಮ್ಮ ತಂದೆಯವ್ರ ಅಂಗಡಿ ಒಳಗಡೆ ನಿಂತ್ಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡಿದ್ದು. ಫುಟ್ಪಾತ್ ಮೇಲೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಸರ್, ಇವಾಗ ನೀವು ಫುಟ್ಪಾತ್ ಮೇಲೆ ವ್ಯಾಪಾರ ಶುರು ಮಾಡಿದ್ದೀವಿ ಅಂತ ಹೇಳಿದ್ರಿ. ಆ ಸಂದರ್ಭ ಎದುರಾದಂತಹ ಕಷ್ಟಗಳು, ಸವಾಲುಗಳು ಹೇಗಿತ್ತು? ಜನರ ಒಂದು ಪ್ರತಿಕ್ರಿಯೆ ಹೇಗಿತ್ತು? ನಿಮ್ಮ ಬಂಧು ಬಳಗವರು ಏನು ಹೇಳ್ತಾ ಇದ್ರು ಅಂತ? ಬಂಧು ಬಳಗ ಏನು ಹೇಳ್ತಾರೆ ಅನ್ನೋಕ್ಕಿಂತ ನಮ್ಮ ಕಷ್ಟ ಜಾಸ್ತಿ ಇತ್ತು ಅವಾಗ. ಅವ್ರ ಮಾತಿಗೆಲ್ಲ ತಲೆಗೆಡಿಸ್ಕೊತಿರ್ಲಿಲ್ಲ. ನಾನು ಅವಾಗ 8ನೇ ಕ್ಲಾಸ್, ನನಗೆ 8th ಸ್ಟ್ಯಾಂಡರ್ಡ್. ನಾನು ಫಸ್ಟು ಸ್ಟಾರ್ಟ್ ಮಾಡಿದಾಗ 2ನೇ ದಿನ 3ನೇ ದಿನಕ್ಕೆ ಜೋರು ಮಳೆ, ಎಲ್ಲ ಒಳಗಡೆ ಇಟ್ಬಿಟ್ಟು ಹೋಗಿ ನಿಂತ್ಕೊಂಡು ಅವತ್ತು 15 ರೂಪಾಯಿ 20 ರೂಪಾಯಿಗೂ ವ್ಯಾಪಾರ ಎಂಡಾಯಿತು. ಮಿಕ್ಕಿದೆಲ್ಲ ಐಟಮ್ ಎಲ್ಲ ಬಿಸಾಕ್ಬಿಟ್ಟು ಮನೆಗೆ ಬಂದ್ವಿ. ಅದಾಗಿ ಒಂದು ಟಾರ್ಪಲ್ ಥರ ಹಾಕ್ಕೊಂಡು ಅದಕ್ಕೆ 2 ಕಂಬಿ ಸಪೋರ್ಟ್ ಕೊಟ್ಬಿಟ್ಟು ಟಾರ್ಪಲ್ ಥರ ಮಾಡ್ಕೊಂಡು ಫುಟ್ಪಾತ್ ಮೇಲೆ ವ್ಯಾಪಾರ. ಮಳೆ ಬಂದರೂ ಏನು ಪ್ರಾಬ್ಲಮ್ ಆಗ್ತಾಯಿರಲಿಲ್ಲ. ಆಮೇಲೆ ಹಾಗೆ ಆಗ್ತಾ ಒಂದು ವರ್ಷದಲ್ಲೇ 4,00,000 ರೂಪಾಯಿ ವ್ಯಾಪಾರಕ್ಕೆ ತಂದು ನಿಲ್ಸಿದ್ರು ನಮ್ಮ ತಂದೆಯವರು. ನಾವು ವ್ಯಾಪಾರ ಮಾಡ್ತಿದ್ವಿ. ನಾನು ನಮ್ಮ ತಾಯಿಯವ್ರು ಮಾರ್ಕೆಟ್ಗೆ ಹೋಗ್ತಿದ್ವಿ. ನಮ್ಮ ತಂದೆಯವರು ಅರ್ಧ ದಿನ ಹೋಟ್ಲಲ್ಲಿ ಕೆಲಸ ಮಾಡಿ ಅರ್ಧ ದಿನ ಅಂಗಡಿ ಮಾಡ್ತಿದ್ವಿ. ಆಮೇಲೆ ಕೆಲಸ ಬಿಟ್ಟು SLV ಹೋಟ್ಲಲ್ಲಿ ಕೆಲಸ ಬಿಟ್ಟು ಫುಲ್ ಟೈಮ್ ಅಂಗಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆಯಿಂದ ಪಕೋಡ, ರವೆ ವಡೆ, ಮದ್ದೂರೊಡೆ, ಸಂಜೆ ಮೇಲೆ ಬಜ್ಜಿ ಹಾಕೋದು. ಈ ಥರ ಮನೆಯಲ್ಲಿ ನಾನು, ನಮ್ಮ ಅಕ್ಕ ಇಬ್ಬರು ನಮ್ಮ ತಂದೆಯವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಐಟಮ್ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ತಂದೆಯವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಐಟಮ್ ತೊಗೊಂಡೋಗಿ 4 ಗಂಟೆ ಕೊಡ್ತಿದ್ವಿ. ಆಮೇಲೆ ಹಂಗೆ ವ್ಯಾಪಾರ ನಡ್ಕೊಂಡೋಯ್ತು. ಆಮೇಲೆ ಹನುಮನ್ ನಗರ ಅಂಗಡಿ ಏನಾಯಿತು, ಹೊಡಿತೀವಿ ಅಂತ ಹೇಳಿದ್ರು ಓನರ್. ಸೊ ಪಕ್ಕದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದಾಗಿ 2 ವರ್ಷಕ್ಕೆ ನಮ್ಮದು NR ಕಾಲೋನಿ ಅಂಗಡಿ ನಮಗೆ ಸಿಕ್ಕಿದ್ದು. ಅವಾಗ ಚಿಕ್ಕ ಅಂಗಡಿ ಇತ್ತು, ಇದು ಹೊಸ ಬಿಲ್ಡಿಂಗು. ಸೊ ಚಿಕ್ಕ ಅಂಗಡಿ ಇದ್ದಾಗ ಆ ಕಡೆ ಇತ್ತು ಒಂದು ಚಿಕ್ಕ ಅಂಗಡಿ, ಈ ಕಡೆ ಇನ್ನೊಂದು ಸ್ವೀಟ್ ಅಂಗಡಿ ಇತ್ತು. ಇಲ್ಲಿ ನಾವು ಬಂದು ಇವಾಗ 8 ವರ್ಷ ಆಯಿತು. ಸರ್, ಈಗ NR ಕಾಲೋನಿಯ ಈ ಅಂಗಡಿಯಲ್ಲಿ ಎಷ್ಟು ವೆರೈಟಿಯ ಒಂದು ಉತ್ಪನ್ನವನ್ನು ತಾವು ಕೊಡ್ತಾ ಇದ್ದೀರಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳ್ತೀರಾ ಅಂತ? ಸರ್, ಸ್ವೀಟು ಖಾರ ಎರಡೂ ಸೇರಿ ಒಂದು 45ರಿಂದ 50 ವೆರೈಟಿ ಸ್ವೀಟು ಖಾರ ಸಿಗುತ್ತೆ. ದಸರಾ ದೀಪಾವಳಿ ಟೈಮಲ್ಲಿ ಒಂದು 100 ವೆರೈಟಿವರೆಗೂ ಮಾಡ್ತೀವಿ ಸರ್. ಸ್ವೀಟೇ ಒಂದು 60 ವೆರೈಟಿ ಮಾಡ್ತೀವಿ. ದಸರಾ ದೀಪಾವಳಿ ಟೈಮಲ್ಲಿ ಸೇಲ್ಸ್ ಜಾಸ್ತಿ ಇರುತ್ತಲ್ಲ. ಖಾರನೂ ಅಷ್ಟೇ ಒಂದು 15-20 ವೆರೈಟಿ ಅವಾಗ ಜಾಸ್ತಿ ಆಗುತ್ತೆ. ಟೋಟಲ್ ಒಂದು 100 ವೆರೈಟಿವರೆಗೂ ಕೊಡ್ತೀವಿ ಎಲ್ಲ ಸೇರಿ. ಸೊ ನಿಮ್ಮ ಬಿಸ್ನೆಸ್ನ ಒಂದು ಸಕ್ಸಸ್ನ ಸೀಕ್ರೆಟ್ ಏನು ಅಂತ ಹೇಳ್ತೀರಾ ಅಂತ? ಸೀಕ್ರೆಟು ಕಷ್ಟ ಸರ್, ಕಷ್ಟಪಡಬೇಕು. ಓನರು ನಾನು ಹಿಂಗೆ ಇರ್ತೀನಿ ರೆಡಿಯಾಗಿ, ನಾಳೆ ದಿನ ಯಾರು ಕೆಲಸದವ್ರು ಬಂದಿಲ್ಲ ಅಂದರೆ ತೊಳೆಯೋಕ್ಕೂ ರೆಡಿ ಇರಬೇಕು, ವ್ಯಾಪಾರ ಮಾಡ್ಕೊಂಡು ಎಲ್ಲ ಮಾಡೋಕ್ಕೂ ರೆಡಿ ಇರಬೇಕು. ಏನು ಅಂದರೆ ಹುಡುಗರನ್ನ ಚೆನ್ನಾಗಿ ನೋಡ್ಕೋಬೇಕು. ತಪ್ಪು ಮಾಡ್ತಾರೆ, ಅವರನ್ನು ಚೆನ್ನಾಗಿ ನೋಡ್ಕೊಂಡು ಅವರ ಒಳ್ಳೆ ಐಟಮ್ ಕೊಡೋ ಥರ ನೋಡಿಕೊಂಡು ಮಾಡಬೇಕು. ಅವಾಗೇನು ಅಂದರೆ 4,000 ವ್ಯಾಪಾರ ಮಾಡಿದಾಗ 3,000 ಲಾಭ ಆಯಿತು. ಇವಾಗ 40,000 ವ್ಯಾಪಾರ ಆದ್ರೂ 40-20 ಎಷ್ಟು ವ್ಯಾಪಾರ ಆದ್ರೂ ನಿಮಗೆ 8,000 15,000 ಅಷ್ಟೇ. ಮಾರ್ಜಿನ್ ಕಮ್ಮಿ ಆಗಿದೆ ಅಷ್ಟೇ ಇವಾಗ. ಸೊ ಈಗ ದರದ ಬಗ್ಗೆ ಏನು ಹೇಳ್ತೀರಿ, ಯಾವ ರೀತಿ ಇದೆ ಸರ್? ಅವಾಗ ಕಡಲೆ ಹಿಟ್ಟು 10 kgಗೆ 280 ರೂಪಾಯಿ ಇತ್ತು ನಾವು ಫಸ್ಟು ಸ್ಟಾರ್ಟ್ ಮಾಡಿದಾಗ. ಇವಾಗ 10 kgಗೆ 980 ರೂಪಾಯಿ. ಇವಾಗ ಎಣ್ಣೆ ರೇಟು ಅವಾಗ ನಿಮಗೆ 180 ರೂಪಾಯಿ ಇತ್ತು ಬಾಕ್ಸು, ಇವಾಗ 1,080 ರೂಪಾಯಿ. 1:10 ಆಗ್ಬಿಟ್ಟಿದೆ ಅಲ್ಲ. ಮುಖ್ಯವಾಗಿ ಯಾವೆಲ್ಲ ಒಂದು ರಾ ಮೆಟೀರಿಯಲ್ಸ್ ಅಥವಾ ಪದಾರ್ಥಗಳು ಬೇಕಾಗುತ್ತೆ ಅಂತ ಹೇಳ್ತೀರಿ ಸರ್? ನಮಗೆ ಮೇಯ್ನು ಐಟಮ್ ಬೇಕಾಗೋದು ಕಡಲೆ ಹಿಟ್ಟು. ಮೇಯ್ನ್ ಮಿಕ್ಸ್ಚರ್ಗೆ ಎಲ್ಲದಕ್ಕೂ ಬೇಕಾದ ಕಡಲೆ ಹಿಟ್ಟು. 80% ಕಡಲೆ ಹಿಟ್ಟು ಪಕೋಡಾಗಲಿ ಆಮೇಲೆ ಬಜ್ಜಿಗಾಗಲಿ ಯಾವುದಕ್ಕಾದ್ರೂ ಕಡಲೆ ಹಿಟ್ಟು ಬೇಕು. ಅದಾದಮೇಲೆ ಈ ಕಡಲೆ ಬೀಜ, ಹುರ್ಗಡ್ಲೆ, ಅಕ್ಕಿ, ಬೆಣ್ಣೆ ಮುರುಕಿಗೆ ಅದಕ್ಕೆಲ್ಲ ಅಕ್ಕಿ ಅದೆಲ್ಲ ಬೇಕು. ಮೇಯ್ನ್ ಎರಡು ಐಟಮ್ ಬೇಕಾಗದೆ ಎಣ್ಣೆ ಮತ್ತು ಕಡಲೆ ಹಿಟ್ಟು. ಈ ಎಣ್ಣೆ ಮತ್ತು ಕಡಲೆ ಹಿಟ್ಟು ಪ್ರಮುಖವಾದ ಪದಾರ್ಥ ಅಂತ ಹೇಳಿದ್ರಿ. ಅದರ ಸೆಲೆಕ್ಷನ್ ನೀವು ಹೇಗೆ ಮಾಡ್ತೀರಿ? ಮುಖ್ಯ ಯಾಕಂದರೆ ಗುಣಮಟ್ಟ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಬಿಸ್ನೆಸ್ಸಲ್ಲಿ. ನಮಗಷ್ಟು ತಲೆ ಬಿಸಿ ಇಲ್ದಿರಂಗೆ ಮಾಡಿರೋದು ಭಾಗ್ಯಲಕ್ಷ್ಮಿ ಟ್ರೇಡರ್ಸ್ ಅವರು. ಅವ್ರದ್ದು 3 ವೆರೈಟಿ ಕಡಲೆ ಹಿಟ್ಟಿದೆ. ಒಂದು ಸ್ವಲ್ಪ ಲೋ ಕ್ವಾಲಿಟಿ, ಒಂದು ಮೀಡಿಯಮ್ ರೇಂಜು, ಇನ್ನೊಂದು ಭಾಗ್ಯಲಕ್ಷ್ಮಿ ಗೋಲ್ಡ್ ಅಂತ ಬರುತ್ತೆ, ಅದು ಹೈ ಕ್ವಾಲಿಟಿ ಕಡಲೆ ಹಿಟ್ಟು. ಅದನ್ನೇ ನಾವು ಯೂಸ್ ಮಾಡೋದು. ಕಡಲೆ ಬೇಳೆಲ್ಲೂ ಅಷ್ಟೇ ಇದು ಬರುತ್ತೆ, ಮನ್ಪಸಂದ್ ಅಂತ ಒಂದು ಬರುತ್ತೆ, ಈ ವಡೆಗೆಲ್ಲ ಚೆನ್ನಾಗಿರುತ್ತೆ ಅದು. ಆ ಥರ ಬೇರೆ ಬೇರೆ ಕ್ವಾಲಿಟಿಗೆ ಕಡಲೆಬೇಳೆ ಇರುತ್ತೆ. ಅವರು ಆಲ್ಮೋಸ್ಟ್ ಎಲ್ಲ ಕ್ಲೀನ್ಡ್ ಐಟಮ್ಸೇ ಕೊಡೋದು. ಇವಾಗ ಒಂದೊಂದು ಕಡೆ ಕಮ್ಮಿ ರೇಟು ಅಂತ ನಾವು ತೊಗೊಳಕ್ಕೆ ಹೋದರೆ ಕಲ್ಲು ಕಂಪ್ಲೇಂಟ್ ಎಷ್ಟೊಂದು ಬರುತ್ತೆ, ಕಲ್ಲಿದೆ ಅದಿದೆ ಇದೆ ಅಂತ. ಸೊ ಅವರೇ ನೋಡಿದ ತಕ್ಷಣ ನಮಗೆ ಬಿಲ್ಲಾಗಿ ರೆಡಿ ಮಾಡಿ ಇಟ್ಬಿಡ್ತಾರೆ. ಸರ್, ಇವಾಗ ನೀವು ಏನೆಲ್ಲ ರಾ ಮೆಟೀರಿಯಲ್ಸ್ ಅಥವಾ ಪದಾರ್ಥಗಳು ಬೇಕಾಗುತ್ತೆ, ಕಡಲೆ ಹಿಟ್ಟು, ಎಣ್ಣೆ ಅಂತ ಹೇಳಿದಿರಿ, ಮತ್ತು ಅದರ ಗುಣಮಟ್ಟ ಹೇಗೆ ತಯಾರಿಸಿ ಅಂತ ಹೇಳಿದಿರಿ. ಈಗ ಮುಂದಿನ ಹಂತದಲ್ಲಿ ಹೇಗೆ ನೀವು ಯಾವೆಲ್ಲ ರೀತಿಯೆಲ್ಲ ತಯಾರಿಸ್ತೀರಿ, ಅದಕ್ಕೆ ಬೇಕಾದಂಥ ಕೌಶಲ್ಯ ಅಥವಾ ಸ್ಕಿಲ್ ಏನು ಅಂತ? ಸ್ಕಿಲ್ಲು ನಮ್ಮ ಖಾರ ಮಾಸ್ಟರ್ ಸಂದೀಪ್ ಅಂತ ಒಬ್ರು ಇದ್ದಾರೆ, ಆಮೇಲೆ ಶಶಿ ಅಂತ ಇದ್ದಾನೆ. ಅವರಿಬ್ಬರು ಮೇಯ್ನ್ ತಿಂಡಿ ಮಾಡೋರು ನಮ್ಮ ಅಂಗಡೀಲಿ. ಅವ್ರಿಗೆ ಹೆಂಗೆ ಅಂದರೆ ನಮಗೆ ಗೊತ್ತಾಗಲ್ಲ ಅಷ್ಟು, ಅವರು ಕರೆಕ್ಟಾಗಿ ಹದ ಕೊಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಇಲ್ಲಿವರೆಗೂ ನಮ್ಮ ಅಂಗಡಿನ ಐಟಮ್ ಟೇಸ್ಟ್ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಒಳ್ಳೆ ರೀತಿಲಿ ಇಟ್ಕೊಂಡು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.